ಕೊರಿಯನ್ ಪ್ರಾಡಕ್ಟ್ನ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನನ್ನು ಬಿಗಿನಿಂಗಿಂದ ಸಬ್ಸ್ಕ್ರೈಬ್ ಮಾಡಿ ಬಂದವರಿಗೆ ಗೊತ್ತಿರತ್ತೆ ಎಷ್ಟು ನಾನು ಸ್ಕಿನ್ ಕೇರ್ ರುಟೀನಿಗೆ ಇಂಪಾರ್ಟೆನ್ಸನ್ನು ಕೊಡ್ತೀನಿ ದ್ಯಾನ್ ಮೇಕಪ್ ಪ್ರಾಡಕ್ಟ್ಸಿಗೆ. ತುಂಬ ಕಡಿಮೆ ನಾನು ಮೇಕಪ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡುವಂಥದ್ದು. ನನ್ನನ್ನು ರಿಯಲ್ ಆಗಿ ನೋಡಿದಾಗ ಡೈರೆಕ್ಟ್ ಆಗಿ ಫೇಸಲ್ಲಿ ಮಾರ್ಕ್ಸ್, ಪಿಂಪಲ್ಸ್ ಎಲ್ಲದೂ ತೋರುತ್ತೆ. ಬಿಕಾಸ್ ನಾನು ಯಾವುದೇ ರೀತಿಯ ಪ್ರೈಮರ್ ಆರ್ ಕಾಂಪ್ಯಾಕ್ಟ್ ಫೌಂಡೇಶನ್ ಅದೆಲ್ಲ ಯೂಸ್ ಮಾಡಿಕೊಂಡು ಹೈಟ್ ಮಾಡಲಿಕ್ಕೆ ಎಲ್ಲ ಹೋಗಲ್ಲ. ಆ್ಯಂಡ್ ತುಂಬ ಕಡಿಮೆ ಮೇಕಪ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡುವಂಥದ್ದು. ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದರೂ ಕೂಡ ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಇಷ್ಟೇ ಯೂಸ್ ಮಾಡ್ತೀನಿ. ಆ್ಯಂಡ್ ನನಗೆ ತುಂಬ ಟೈಮಿಂದ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಒಮ್ಮೆ ಅಟ್ಲೀಸ್ಟ್ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಫೈನಲಿ ಇಂಡಿಯನ್ ಒಂದು ಬ್ರ್ಯಾಂಡ್ ಬಟ್ ಮೇಡ್ ಇನ್ ಕೊರಿಯಾ ಪ್ರಾಡಕ್ಟನ್ನು ನಾನು ತರಿಸ್ಕೊಂಡಿದ್ದೀನಿ. ಯೂಸ್ ಮಾಡಬೇಕು, ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ. ಆ್ಯಂಡ್ ನಿಜವಾಗ್ಲೂ ಶಾಕಿಂಗ್ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಎಲ್ಲ ಕ್ಲಿಪ್ಪಿಂಗ್ಸನ್ನು ನಾನು ಆ್ಯಡ್ ಮಾಡ್ತೀನಿ, ನೀವು ಕೂಡ ನೋಡ್ಬೋದು. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಜಾಸ್ತಿಯಾಗಿ ನಿಯಾಸಿನಮೈಡ್, ವೈಟಮಿನ್ ಸಿ, ಗ್ಲೂಟಥಯಾನ್, ಆರ್ಬ್ಯೂಟಿನ್, ಹೈಲ್ಡ್ರಾನಿಕ್ ಆ್ಯಸಿಡ್ ಈ ಥರದ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತುಂಬ ಮಾತಾಡ್ತೀನಿ. ಆ್ಯಂಡ್ ಹೇಗಂತ ಹೇಳಿದರೆ ನಾನು ತರಿಸ್ಕೊಂಡಿರುವಂತಹ ಪ್ರಾಡಕ್ಟ್ ಕೂಡ ಸೇಮ್. ಒಂದು ಬಾಟಲಲ್ಲಿ ಕಂಪ್ಲೀಟಾಗಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಇದೆ ಅಂತ ಹೇಳಿದರೆ ನಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಲೈಕ್ ಆಕ್ನೆ ಮಾರ್ಕ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್, ಹೈಪರ್ ಪಿಗ್ಮೆಂಟೇಷನ್ ಆ್ಯಂಡ್ ಆಕ್ನಿ ಸ್ಕಾರ್ಸ್, ಓಪನ್ ಪೋರ್ಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡೋದ್ರ ಜೊತೆಗೆ ನ್ಯಾಚುರಲ್ ಗ್ಲೋ ಅದು ಕೂಡ ನಿಮಗೆ ಫಸ್ಟ್ ಯೂಸಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಗೊತ್ತು ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಪ್ರಾಡಕ್ಟನ್ನು ನೋಡಲಿಕ್ಕೆ. ಭಾಗ್ಯ ಬೇಗ ತೋರಿಸಿ ಎಷ್ಟೊತ್ತು ಮಾತಾಡ್ತಾನೆ ಕೂತ್ಕೊಳ್ತೀರಾ ಅಂತ. ಆ್ಯಂಡ್ ನನ್ನ ಸ್ಕಿನ್ನನ್ನು ನೋಡಿ ಜಸ್ಟ್ ನಾನು ಆ ಪ್ರಾಡಕ್ಟನ್ನು ಮಾರ್ನಿಂಗ್ ಅಪ್ಲೈ ಮಾಡಿ ಡೈರೆಕ್ಟಾಗಿ ಇವಾಗ ಬೆಳಿಗ್ಗೆ ವಿಡಿಯೋನ ಶೂಟ್ ಮಾಡ್ತಾ ಇರುವಂಥದ್ದು. ಸೊ ಆ ಪ್ರಾಡಕ್ಟ್ ಬಂದುಬಿಟ್ಟು ಶೀಕ್ ನ್ಯೂಟ್ರಿಕ್ಸ್ ಔಟ್ಶೈನ್ ಫೇಸ್ ಸಿರಮ್. ಇದರಲ್ಲಿ ಗ್ಲೂಟಥಯಾನ್, ವೈಟಮಿನ್ ಸಿ, ಆರ್ಬ್ಯೂಟಿನ್, ನಿಯಾಸಿನಮೈಡ್ ಆ್ಯಂಡ್ ಟ್ರಿಪಲ್ ಹೈಲ್ಡ್ರಾನಿಕ್ ಆ್ಯಸಿಡ್ ಇದೆ. ಅಂದರೆ ಲೋ, ಮೀಡಿಯಮ್ ಆ್ಯಂಡ್ ಹೈ ಕಾನ್ಸಂಟ್ರೇಷನ್ ಆಫ್ ಹೈಲ್ಡ್ರಾನಿಕ್ ಆ್ಯಸಿಡ್ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನಿಗೆ ವರ್ಕ್ ಆಗುತ್ತೆ. ಪ್ಲಸ್ ಎಲ್ಲ ಸ್ಕಿನ್ ಕನ್ಸರ್ನಿಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಸೇಫ್ ಆರ್ ನಾಟ್ ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ನಾನು ಆರ್ಬ್ಯೂಟಿನ್ ಬಗ್ಗೆ ತುಂಬ ಮಾತಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಇಷ್ಟು ತನಕ ಸಜೆಸ್ಟ್ ಮಾಡಿರುವಂತಹ ಸೇಫ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಆರ್ಬ್ಯೂಟಿನ್ ಆಗಿರುತ್ತೆ. ಆರ್ಬ್ಯೂಟಿನ್ ಅನ್ನುವಂಥದ್ದು ಕಂಪ್ಲೀಟಾಗಿ ಸೇಫ್ ಆಗಿರುತ್ತೆ. ಪ್ಲಸ್ ಬ್ರೈಟನ್ ಅನ್ಇವನ್ ಸ್ಕಿನ್ ಟೋನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಯಾಸಿನಮೈಡ್. ನಿಮಗೆ ಗೊತ್ತು ನಾನು ಎಷ್ಟು ಇಷ್ಟಪಡ್ತೀನಿ ನಿಯಾಸಿನಮೈಡ್ ಬೇಸ್ಡ್ ಪ್ರಾಡಕ್ಟನ್ನು ಅಂತ. ಆ್ಯಂಡ್ ನಿಯಾಸಿನಮೈಡಿಂದ ಮೇಯ್ನಾಗಿ ನಮ್ಮ ಪೋರ್ಸನ್ನು ಟೈಟನ್ ಮಾಡಲಿಕ್ಕೆ ಆ್ಯಂಡ್ ಆ್ಯಕ್ನಿ ಮಾರ್ಕ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟ್ರಿಪಲ್ ಹೈಲ್ಡ್ರಾನಿಕ್ ಆ್ಯಸಿಡ್ ಅಂತ ಹೇಳಿದರೆ ಎಕ್ಸಸ್ ಸೀಬಮ್ ಪ್ರೊಡಕ್ಷನನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಒಂದು ಮಾಯ್ಶ್ಚರೈಸಿಂಗ್ ಏಜೆಂಟ್ ಆಗಿ ನಮ್ಮ ಸ್ಕಿನ್ನಲ್ಲಿ ವರ್ಕ್ ಆಗುತ್ತೆ. ಪ್ಲಸ್ ಇದರಲ್ಲಿ ಲೋ, ಮೀಡಿಯಮ್ ಆ್ಯಂಡ್ ಹೈ ಕಾನ್ಸಂಟ್ರೇಷನ್ ಆಫ್ ಟ್ರಿಪಲ್ ಹೈಲ್ಡ್ರಾನಿಕ್ ಆ್ಯಸಿಡನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಮೇಯ್ನಾಗಿ ಮೇಡ್ ಇನ್ ಕೊರಿಯಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಗ್ಲೂಟಥಯಾನ್ ನಿಮಗೆ ಗೊತ್ತು ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಎಕ್ಸ್ಟರ್ನಲ್ ಕನ್ಸ್ಯೂಮ್ ಮಾಡುವಂಥದ್ದು ಆರ್ ಕ್ರೀಮ್ಸ್ ಮುಖಾಂತರ ಯೂಸ್ ಮಾಡುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಗ್ಲೂಟಥಯಾನ್ ಕೂಡ ಹಾಗೆ ಅನ್ಇವನ್ ಸ್ಕಿನ್ ಟೆಕ್ಸ್ಚರನ್ನು ಕಡಿಮೆ ಮಾಡಿ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ವೈಟಮಿನ್ ಸಿ ಎಕ್ಸಸ್ ಮೆಲಾನಿನ್ ಪ್ರೊಡಕ್ಷನನ್ನು ಕಡಿಮೆ ಮಾಡಿ ಈವನ್ ಔಟ್ ಮಾಡಲಿಕ್ಕೆ ಸ್ಕಿನ್ ಟೆಕ್ಸ್ಚರನ್ನು, ಡಲ್ ಸ್ಕಿನ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಬಾಟಲಲ್ಲಿ ಕಂಪ್ಲೀಟಾಗಿ ನಮ್ಮ ಸ್ಕಿನ್ನಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ತೀನಿ. ಶೀಕ್ ನ್ಯೂಟ್ರಿಕ್ಸ್ ಔಟ್ಶೈನ್ ಫೇಸ್ ಸಿರಮ್ ಕಂಪ್ಲೀಟಾಗಿ ಸೇಫ್ ಇದೆ ಪ್ರೆಗ್ನೆಂಟ್ ವುಮನಿಗೆ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮದರಿಗೆ. ಪ್ಲಸ್ ಇದರ ಒಂದು ಅಡ್ವಾಂಟೇಜ್ ಅಂದರೆ ಬೋತ್ ಮೆನ್ ಆ್ಯಂಡ್ ವುಮನ್ ಕ್ಯಾನ್ ಯೂಸ್ ದಿಸ್ ಪ್ರಾಡಕ್ಟ್. ಬಿಕಾಸ್ ನನಗೆ ತುಂಬ ಕ್ವೆಶ್ಚನ್ ಬರುತ್ತೆ, ಭಾಗ್ಯ ಬಾಯ್ಸ್ ಕೂಡ ಯೂಸ್ ಮಾಡ್ಬೋದಾ, ಗರ್ಲ್ಸ್ ಮಾತ್ರ ಯೂಸ್ ಮಾಡಬೇಕಂತ. ನೋ, ಸ್ಕಿನ್ ಕೇರ್ ಹ್ಯಾಸ್ ನೋ ಜೆಂಡರ್. ಸೊ ಎಲ್ಲರೂ ಕೂಡ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು.
ಆ್ಯಂಡ್ ಇದನ್ನು ನಾನು ಯಾವ ಥರ ಯೂಸ್ ಮಾಡಿದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಫಸ್ಟ್ 2 days ಏನಾದರೂ ರಿಯಾಕ್ಷನ್ ಆಗುತ್ತಾ, ಇಚಿಂಗ್ ಬರ್ನ್ ಆಗುತ್ತಾ ನೋಡಬೇಕು ಅಂತ ನಾನು ಏನು ಮಾಡಿದೆ, ಸ್ಟಾರ್ಟಿಂಗ್ 2 days ಅಂದರೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಜಸ್ಟ್ ಫೇಸ್ ವಾಶನ್ನು ಮಾಡಿಕೊಂಡು ಡ್ಯಾಮ್ ಸ್ಕಿನ್ನಲ್ಲಿ ಇದನ್ನು ಅಪ್ಲೈ ಮಾಡ್ತಾ ಇದ್ದೆ ಮಾರ್ನಿಂಗ್. ಆ್ಯಂಡ್ ಯಾವುದೇ ರೀತಿಯ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಏನೂ ಯೂಸ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ನಾನು ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಓಕೆ ನೋಡೋಣ ಏನಾದರೂ ರಿಯಾಕ್ಷನ್ ಆಗುತ್ತಾ ಅಂತ ಹಾಗೆ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಈವ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಅಂತ ಬಂದಾಗ ಫೇಸ್ ವಾಶನ್ನು ಮಾಡ್ತಿದ್ದೆ, ಡ್ಯಾಮ್ ಸ್ಕಿನ್ನಲ್ಲಿ ಇದನ್ನು ಮಾತ್ರ ಅಪ್ಲೈ ಮಾಡ್ತಿದ್ದೆ, ಏನೂ ಲೇಯರ್ ಮಾಡಲಿಲ್ಲ. ಫಸ್ಟ್ 2 days ಅದೇ ರೀತಿ ಮಾಡಿದೆ. ಆ್ಯಂಡ್ ಟ್ರಸ್ಟ್ ಮೀ, ಒಂದು ಬೆಸ್ಟ್ ಆ್ಯಂಡ್ ಮ್ಯಾಜಿಕಲ್ ಪ್ರಾಡಕ್ಟ್. ಆ್ಯಂಡ್ ನಂಗೆ ಗೊತ್ತು ನೀವೆಲ್ಲರೂ ನನ್ನ ರಿವ್ಯೂವಿಗೆ ವೆಯ್ಟ್ ಮಾಡ್ತೀರಾ ನನ್ನ ವ್ಲಾಗಲ್ಲಿ, ಬಟ್ ಇಲ್ಲೇ ಹೇಳಿಬಿಡ್ತೀನಿ, ತುಂಬ ಚೆನ್ನಾಗಿದೆ. ನೀವು ಶಾಕ್ ಆಗ್ತೀರಾ ರಿಸಲ್ಟನ್ನು ನೋಡಿ. ಮೇಯ್ನಾಗಿ ನಾನು ಆ್ಯಕ್ನಿ ಮಾರ್ಕ್ಸ್ಗೆ ಕನ್ಸರ್ನಿಗೆ ಇದನ್ನು ನೋಡ್ತಾ ಇದ್ದೀನಿ. 6 days ಯೂಸ್ ಮಾಡ್ತೀನಿ, ಬಿಕಾಸ್ ಲಾಂಗ್ ಟರ್ಮಿಗೆ ಯೂಸ್ ಮಾಡಿ ಎಲ್ಲದನ್ನು ನಾನು ಇಲ್ಲಿ ಶೇರ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ ನಾನು ವ್ಲಾಗ್ಸಲ್ಲಿ ಇದ್ರ ಬಗ್ಗೆ ರಿವ್ಯೂವನ್ನು ಕೊಡ್ತೀನಿ ಬೇಕಿದ್ದರೆ. ಬಟ್ ಇವಾಗ ಒಂದು 5 to 6 days ಜರ್ನಿಯನ್ನು ಕ್ಯಾಪ್ಚರ್ ಮಾಡಿ ಇಲ್ಲಿ ನಾನು ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನನ್ನ 5 to 6 days ಜರ್ನಿಯನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ ಒಂದ್ಸಲ. ಹಾಯ್ ಗಾಯ್ಸ್, ಇವತ್ತು ಡೇ 1 ನಾನು ಕೊರಿಯನ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೀಗೆ ವರ್ಕ್ ಆಗುತ್ತೆ ಅಂತ. ಹೋಗ್ತಾ ಹೋಗ್ತಾ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ನಾನು ಏನು ಅಪ್ಲೈ ಮಾಡಲಿಲ್ಲ, ಜಸ್ಟ್ ಫೇಸ್ ವಾಶನ್ನು ಮಾಡಿಕೊಂಡು ಬಂದಿದ್ದೀನಿ ಇವಾಗ. ಆ್ಯಂಡ್ ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡ್ತೀನಿ. ಸೊ ಎಕ್ಸೈಟೆಡ್. ಇದು ಈವ್ನಿಂಗ್. ಇವಾಗ ಜಸ್ಟ್ ಫೇಸ್ ವಾಶನ್ನು ಮಾಡಿ ಬಂದಿದ್ದೀನಿ. ಇವಾಗ ಶೀಕ್ ನ್ಯೂಟ್ರಿಕ್ಸ್ ಇದು ಫೇಸ್ ಸಿರಮನ್ನು ಅಪ್ಲೈ ಮಾಡ್ತೀನಿ ಡ್ಯಾಮ್ ಸ್ಕಿನ್ನಲ್ಲಿ. ಇವತ್ತು ಡೇ 2 ಶೇಕ್ ನ್ಯೂಟ್ರಿಕ್ಸ್ ಔಟ್ಶೈನ್ ಸೀರಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಸೆಕೆಂಡ್ ಡೇ. ನಾನಂತೂ ನಿಜವಾಗ್ಲೂ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ಆಬ್ವಿಯಸ್ಲಿ ಕೊರಿಯನ್ ಪ್ರಾಡಕ್ಟ್ಸ್ ಅಂದಾಗ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಓಕೆ, ಟ್ರೈ ಮಾಡೋಣ, ಕೊರಿಯನ್ ಥರ ಸ್ಕಿನ್ ಸಿಗತ್ತೆ ನೋಡೋಣ ಅಂತ. ಸೊ ನೋಡ್ತಿರ್ಬೋದು ನನ್ನ ಫೇಸನ್ನು. ನಿಜವಾಗ್ಲೂ ನನ್ನ ಪ್ರಾಮಿಸ್ಗೂ ನಾನು ಏನೂ ಕೂಡ ಯೂಸ್ ಮಾಡಲಿಲ್ಲ, ಜಸ್ಟ್ ಶೀಕ್ ನ್ಯೂಟ್ರಿಕ್ಸ್ ಇದು ಔಟ್ಶೈನ್ ಫೇಸ್ ಸಿರಮನ್ನು ಯೂಸ್ ಮಾಡಿದೆ. ಇದು ನ್ಯಾಚುರಲ್ ಸ್ಕಿನ್ ಲೈಟ್ನಿಂಗಲ್ಲಿ ತೆಗಿತಾ ಇದ್ದೀನಿ, ಯಾವುದು ಫೋಕಸ್ ಲೈಟ್ ಏನೂ ಯೂಸ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ಇಂಪ್ರೆಸ್ಡ್ ನಾನು ಈ ಪ್ರಾಡಕ್ಟಲ್ಲಿ. ಅಪ್ಲಿಕೇಶನ್. ಆ್ಯಂಡ್ ಇವಾಗ ನಾನು ಏನು ಮಾಡ್ತೀನಿ, 1-2-3 minutes ಗ್ಯಾಪ್ ಕೊಟ್ಟು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನನ್ನು ಲೇಯರ್ ಮಾಡ್ತೀನಿ, ಬಿಕಾಸ್ ಇದು 3rd ಡೇ. ಸೊ 3rd ಡೇಯಿಂದ ನಾನು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಆ್ಯಕ್ಚುಲಿ ನನಗೆ ಮೇಯ್ನಾಗಿ ಆ್ಯಕ್ನಿ ಮಾರ್ಕ್ಸನ್ನು ತುಂಬ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡಿದೆ. ಆ್ಯಂಡ್ ಇದನ್ನು ನಾನು ನಿಜವಾಗ್ಲೂ ಕಂಟಿನ್ಯೂ ಮಾಡ್ತೀನಿ ಯೂಸೇಜನ್ನು. ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ನಾಳೆಯಿಂದ ಇದು ಕಂಟಿನ್ಯೂ ಆಗುತ್ತೆ. ಸೊ ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಿದ್ದರೆ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಿ, ಭಾಗ್ಯ 10 ಅಡಿಷ್ನಲ್ 10% ಆಫ್ ಸಿಗುತ್ತೆ ನಿಮಗೆ. ಯಾವುದೇ ಪ್ರಾಡಕ್ಟ್ ಅವರಿಂದ ಪರ್ಚೇಸ್ ಮಾಡಿದರೆ 10% ಆಫ್ ಸಿಗುತ್ತೆ ಆ ಪ್ರಾಡಕ್ಟ್ ಮೇಲೆ. ಆ್ಯಂಡ್ ವೆಬ್ಸೈಟ್ ಲಿಂಕನ್ನು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿ ಇರ್ತೀನಿ, ಪ್ಲಸ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿ ಇರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಚೆನ್ನಾಗಿರುವ ಒಂದು ಕಾಂಟೆಂಟ್ ಜೊತೆಗೆ ನೆಕ್ಸ್ಟ್ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.